ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಗುಣಿಗಳು ಬಿದ್ದು ತುಂಬಾ ಸಮಸ್ಯೆ ಆಗಿದೆ ವಾಹನಗಳಿಗೆಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ನಮ್ಮ ಕೆಜೆಎಫ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಅವರು ಮತ್ತು ನಮ್ಮ ಕೋಲಾರ ಸಂಸದ ಮಲ್ಲೇಶ್ ಬಾಬು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯ ಸೂಚಿತವಾದ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ನಾನು ಜನಪ್ರತಿನಿಧಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಕೆಜೆಎಫ್ ಮತ್ತು ವಿಕೋಟ ಮುಖ್ಯ ರಸ್ತೆಯಿಂದ ನಮ್ಮ ಗ್ರಾಮಕ್ಕೆ ಹಾದು ಹೋಗುವಂಥ ಪೂಗನಹಳ್ಳಿ ಗ್ರಾಮಕ್ಕೆ ಹಾದು ಹೋಗಿ ಗಂದೋಳಲ್ಲಿ ಮತ್ತು ಸುವರ್ಣಹಳ್ಳಿಗೆ ಹೋಗುವಂಥ ಅದು ಮುಳುಬಾಗಿಲಿಗೆ ಕನ್ವರ್ಟ್ ಆಗುತ್ತೆ. ಮತ್ತು ಸುಮಾರು ಜನ ರೈತರು ಕೂಡ ಆ ಮುಳುಬಾಗಿಲಿಂದ ಬಂದಿರತಕ್ಕಂಥವ್ರು ನಮ್ಮ ಹಳ್ಳಿಯಲ್ಲೇ ಹಾದು ಹೋಗಿ ಮಾರ್ಕೆಟ್ಗೆ ತರಕಾರಿ ಮತ್ತು ವಿವಿಧ ರೀತಿಯಲ್ಲಿ ವಿಕೋಟಗೆ ಏನು ಹೋಗಬೇಕು ಬರಬೇಕು ಅಂದ್ರೆ ಕೂಡ ಅದೇ ರಸ್ತೆಯನ್ನು ತುಂಬ ಜನ ಯೂಸ್ ಮಾಡ್ತಾರೆ. ಆ ಒಂದು ನೈಟಲ್ಲಿ ಕೂಡ 1 ಗಂಟೆ 2 ಗಂಟೆ 3 ಗಂಟೆ ಕೂಡ ವಾಹನ ಹೋಗ್ತಾನೆ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ತುಂಬ ರಸ್ತೆ ಹದಗೆಟ್ಟೋದ್ರಿಂದ ಆ ರಸ್ತೆಯನ್ನು ಸರಿಪಡಿಸಬೇಕು ಅಂತೇಳಿ ನಾನು ವಿನಂತಿ. ಪ್ರಮುಖವಾದಂಥ ವಿಷಯದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ, ಎಂಜುಹುಲಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುವಂಥ ನನ್ನ ಮತಕ್ಷೇತ್ರವಾಗಿರ್ತಕ್ಕಂಥ ಪೂಗನಹಳ್ಳಿ ಗ್ರಾಮದಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಹಿಂದೆ ಇರ್ತಕ್ಕಂಥ ಶಾಸಕರು ನಮ್ಮ ವಿಕೋಟ ಮುಖ್ಯ ರಸ್ತೆಯಿಂದ ನಮ್ಮ ಗ್ರಾಮಕ್ಕೆ ಒಂದು ಸಂಪರ್ಕ ಕಲ್ಪಿಸುವಂಥ ರಸ್ತೆಯಲ್ಲಿ ಆವತ್ತಿನ ಟಾರ್ನ ಡಾಂಬೀಕರಣ ಮಾಡಿದರು. ಆ ರಸ್ತೆ 20 ವರ್ಷಗಳಿಂದ ಇವತ್ತವರೆಗೂ ನೋಡಿದ್ರೆ ತುಂಬ ರಸ್ತೆ ಹದಗೆಟ್ಟೋಗಿರೋದ್ರಿಂದ ಸಾರ್ವಜನಿಕರು ಸುಮಾರು ಜನ ಮುಳುಬಾಗಿಲಿಗೆ ಮತ್ತು ಈ ಕಡೆ ವಿಕೋಟಕ್ಕೆ ಹೋಗುವಂಥ ಸಾರ್ವಜನಿಕರು, ರೈತರು ತುಂಬ ಜನ ತರಕಾರಿ ಮಾರುಕಟ್ಟೆಗೆ ಹೋಗುವಂತಹ ಒಂದು ವಾಹನಗಳೇನಿದೆಯೋ ತುಂಬ ಸಮಸ್ಯೆ ಆಗ್ತಾಯಿದೆ. ರಸ್ತೆ ತುಂಬ ಹದಗೆಟ್ಟೋಗಿದೆ, ಎಲ್ಲ ಗುಣಿಗಳು ಬಿದ್ದು ತುಂಬ ಸಮಸ್ಯೆ ಆಗಿದೆ ವಾಹನಗಳಿಗೆಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ನಮ್ಮ ಕೆಜೆಎಫ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಅವರು ಮತ್ತು ನಮ್ಮ ಕೋಲಾರ ಸಂಸದ ಮಲ್ಲೇಶ್ ಬಾಬು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯ ಸೂಚಿತವಾದ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ನಾನು ಜನಪ್ರತಿನಿಧಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಸಾರ್ವಜನಿಕರು, ವಿದ್ಯಾರ್ಥಿಗಳು ಮತ್ತು ಸುಮಾರು ಜನ ಮುಳುಬಾಗಿಲು ಕಡೆಯಿಂದ ವಿಕೋಟಕ್ಕೆ ಹೋಗುವಂಥ ಅದೇ ರಸ್ತೆ ನಮ್ಮ ಗ್ರಾಮ ಹಳ್ಳಿಯಿಂದ ಹೋಗುವಂಥದ್ದು ರಸ್ತೆ ಆಗಿರೋದ್ರಿಂದ ಆ ರಸ್ತೆಯನ್ನು ಒಂದು ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಏನಿದೆ ಹಿಂದೆ ಚೆನ್ನೈ ಮತ್ತು ಎಕ್ಸ್ಪ್ರೆಸ್ ಗಾಡಿಯ ರಸ್ತೆಯಲ್ಲಿ ಏನೋ ಕೆರೆಗಳಿಂದ ಮಣ್ಣು ತೆಗೆಯುವಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ವಾಹನಗಳು ಓಡಾಡಿ ರಸ್ತೆ ತುಂಬ ಹದಗೆಟ್ಟೋಗಿದೆ. ನಿಜವಾಗ್ಲೂ ಕೂಡ ದಿನನಿತ್ಯದ ಸಾರ್ವಜನಿಕರು ವಾಹನಗಳು ನಾವೆಲ್ಲ ಹೋಗಿ ಬರೋದ್ರಿಂದ ಅವ್ಯವಸ್ಥೆ ತುಂಬ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಶಾಸಕರಲ್ಲಿ ಸಂಸದ ಮನವಿಯನ್ನು ಮಾಡ್ತಾಯಿದ್ದೀನಿ. ಕೂಡಲೇ ನಮ್ಮ ಗ್ರಾಮಕ್ಕೆ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದವರ ಮುಖಾಂತರ ನಮ್ಮ ಸಹಕಾರ ಕೊಡಬೇಕು, ಒಂದು ಪತ್ರಿಕಾ ಮಾಧ್ಯಮ ಕೂಡ ಸಹಕಾರ ಕೊಡಬೇಕು ಅಂತೇಳಿ ಕೇಳಿದಾಗ ನಮಗೆ ಈ ವಿಷಯ ತಿಳಿಸಿದಾಗ ಅವರು ನಮಗೆ ತುಂಬ ಆಸಕ್ತಿಯನ್ನು ತೋರಿಸಿ ನಮ್ಮ ಹಳ್ಳಿಗೆ ಒಂದು ರಸ್ತೆ ಮಾರ್ಗ ಮಾಡೋದಕ್ಕೆ ಅವರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ನಾನು ಮೊದಲನೇಗೆ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ನಮ್ಮ ನಾಳೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ನಿಯೋಗವನ್ನು ಹೋಗಿ ಒಂದು ಮನವಿಯನ್ನು ಕೂಡ ಕೊಡೋದಕ್ಕೆ ನಾವು ಎಲ್ಲ ರೀತಿಯಲ್ಲಿ ಸಿದ್ಧತೆ ಮಾಡ್ತಾಯಿದ್ದೀವಿ. ನಾಳೆ ಹೋಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪ್ರಧಾನಮಂತ್ರಿ ಸಡಕ್ ಯೋಜನೆ ಒಂದು ಇಲಾಖೆ ಏನಿದೆ ಅಲ್ಲಿ ಕೂಡ ಹೋಗಿ ಮನವಿಯನ್ನು ಕೊಡ್ತೀವಿ, ಸಂಸದರ ಗಮನಕ್ಕೂ ತರ್ತೀವಿ, ಶಾಸಕರ ಗಮನಕ್ಕೂ ತಂದು ಕೂಡಲೇ ನಮ್ಮ ಗ್ರಾಮಕ್ಕೆ ಒಂದು ರಸ್ತೆಯನ್ನು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹಂತವಾಗಿ ಹಳ್ಳಿಯಲ್ಲಿ ನಾವು ಚರ್ಚೆ ಮಾಡಿ ಇದಕ್ಕೆ ಹೋರಾಟ ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ನಾನು